ಪ್ರಿಯರಾದವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈ ದಿನ ಹೇಗಿದೆ? ಯಾವ ರೀತಿ ಇದನ್ನು ಆರಂಭಿಸಿದ್ದೀರಿ? ಯೇಸುವಿನೊಂದಿಗೆ ಮಾತನಾಡಿದ್ದೀರಾ? ಯೇಸು ಕ್ರಿಸ್ತನ ಬಳಿ ಮನ ತೆರೆದು ನಿಮ್ಮ ಕಾರ್ಯಗಳನ್ನು ಹೇಳಿದ್ದೀರಾ? ದೇವರು ನಿಮ್ಮೊಂದಿಗೆ ಮಾತನಾಡುವುದಕ್ಕೆ ಅವಕಾಶ ಕೊಟ್ಟಿರಾ? ಸತ್ಯವೇದವನ್ನು ಧ್ಯಾನಿಸಿದ್ದೀರಾ? ಯೋಚಿಸಿ ನೋಡಿರಿ. ಇಲ್ಲ, ನಾವು ವಾಕ್ಯ ಜೀಸಸ್ ಮಾತ್ರ ನೋಡುತ್ತೇವೆ, ಅದೆಲ್ಲ ಸಾಲದು. ಮುಂಜಾನೆ 1 ಗಂಟೆಯನ್ನಾದರೂ ನೀವು ದೇವರಿಗಾಗಿ ಕೊಡಬೇಕು. ಆಗಲೇ ಆತನ ಪ್ರಸನ್ನತೆ ನಿಮ್ಮೊಂದಿಗೆ ಇದ್ದು ನಡೆಸಲು ಸಾಧ್ಯ. ಸರಿನಾ? ಈ ಸ್ಥಳ ಎಲ್ಲ ಬಹಳ ಸುಂದರವಾಗಿದೆ, ವಿಭಿನ್ನವಾಗಿದೆ. ಕೆಲ ದಿನಗಳಿಂದ ನೋಡುತ್ತಿದ್ದೇವೆ. ಈ ಬೆಟ್ಟ ಪ್ರದೇಶ, ನೀರು ಎಲ್ಲ ವಿಭಿನ್ನವಾಗಿದೆ ಎಂದು ನೋಡುತ್ತೀರಾ? ಯುರೋಪ್ ಖಂಡದಲ್ಲಿ ಸ್ವೀಡನ್ ಎಂಬುದಾಗಿ ಒಂದು ದೇಶ ಇದೆ ಅಲ್ಲ? ಸ್ವೀಡನ್ ಅದು ಬಹಳ ಸುಂದರವಾದಂಥ ಒಂದು ದೇಶ. ಆ ದೇಶದಿಂದಲೇ ನಾನು ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದೇನೆ. ಆ ದೇಶದಲ್ಲಿ ಇರುವಂಥ ಒಂದು ಸುಂದರವಾದಂಥ ಪ್ರದೇಶ ಇದು. ಸರಿ, ಈ ದಿನದಲ್ಲಿ ದೇವರು ನನಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಎಂಬುದಾಗಿ ಅಂದುಕೊಳ್ಳುತ್ತೀರಾ? ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 23ನೇ ವಾಕ್ಯ, ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ. ದೇವರೊಂದು ಆಲೋಚನೆ ಕೊಡುತ್ತಾರೆ, ನನ್ನ ಮಗನೇ, ನನ್ನ ಮಗಳೇ, ನಿನ್ನ ಹೃದಯವನ್ನು ನೀನು ಕಾದುಕೊಳ್ಳಬೇಕು. ಬಹು ಜಾಗರೂಕತೆಯಿಂದ ನಿನ್ನ ಹೃದಯವನ್ನು ನೀನು ಕಾದುಕೊಳ್ಳಬೇಕು. ಮನುಷ್ಯನ ಹೃದಯ ಪಾಪ ತುಂಬಿರುವಂಥದ್ದು, ವಂಚಕ, ಕೇಡುಳ್ಳದು. ಮನುಷ್ಯನ ಹೃದಯದಿಂದಲೇ ಕೆಟ್ಟ ಆಲೋಚನೆಗಳು, ವ್ಯಭಿಚಾರ, ವೇಷಿತನ, ಅಶುದ್ಧ, ಕಾಮಾಭಿಲಾಷೆ, ಹಮ್ಮಿನ ಕಣ್ಣು, ದ್ವೇಷ, ಜಗಳ, ಕೋಪ, ಮತ್ಸರ, ವೈರಾಗ್ಯ, ಜಗಳಗಳು ಇದೆಲ್ಲವೂ ಹೊರಟು ಬಂದು ಮನುಷ್ಯನನ್ನು ಹೊಲೆ ಮಾಡುತ್ತದೆ ಎಂಬುದಾಗಿ ಯೇಸು ಕ್ರಿಸ್ತನು ಮಾರ್ಕ 7ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ. ಅಂದರೆ ಮನುಷ್ಯನ ಹೃದಯದಿಂದಲೇ ಎಲ್ಲ ಪಾಪಗಳು ಹೊರಟು ಬರುತ್ತವೆ. ಅದಕ್ಕೆ ದೇವರು ಹೇಳುತ್ತಾರೆ, ನಿನ್ನ ಹೃದಯವನ್ನು ನನಗೆ ಕೊಡು. ಅಯ್ಯೋ, ಇದು ಪಾಪ ತುಂಬಿರುವಂಥದ್ದು, ಅಶುದ್ಧ ತುಂಬಿರುವಂಥದ್ದು, ಅದನ್ನು ನನಗೆ ಕೊಡು, ನಾನು ಕ್ಲೀನ್ ಮಾಡುತ್ತೇನೆ. ನನ್ನ ರಕ್ತದಿಂದ ನಿನ್ನನ್ನು ತೊಳೆದು ಶುದ್ಧ ಮಾಡುವೆನು. ನಿನ್ನ ಹೃದಯ ಶುದ್ಧವಾಗುವಾಗಲೇ ನಿನ್ನೊಳಗೆ ನೆಮ್ಮದಿ ಬರುತ್ತದೆ, ಸಮಾಧಾನ ಬರುತ್ತದೆ. ಆ ರೀತಿಯಾಗಿಯೇ ಯೇಸು ಕ್ರಿಸ್ತನು ನಮ್ಮ ಹೃದಯವನ್ನು ಶುದ್ಧ ಮಾಡಿ ನಮ್ಮೊಳಗೆ ವಾಸ ಮಾಡಿ ನಮ್ಮೊಳಗೆ ನಿಜವಾದ ಸಮಾಧಾನವನ್ನು ಕೊಡುತ್ತಾನೆ. ಅದುವೇ ರಕ್ಷಣಾನಂದ ಸಮಾಧಾನ. ನಾವು ಅದನ್ನು ಕಳೆದುಕೊಳ್ಳಬಾರದಲ್ಲವ? ಹಾಗಾಗಿಯೇ ಈ ಹೃದಯವನ್ನೇ ಸೈತಾನನು ಗುರಿಯಾಗಿಡುವನು. ನಿಮ್ಮ ಹೃದಯವನ್ನು ಮತ್ತೊಮ್ಮೆ ಹೊಲೆ ಮಾಡಿದರೆ ನಿಮ್ಮ ಸಮಾಧಾನ ಹೋಗುತ್ತದೆ, ಸಂತೋಷ ಹೋಗುತ್ತದೆ ಎಂಬುದಾಗಿ ಸೈತಾನಿಗೆ ಗೊತ್ತು. ಆದ್ದರಿಂದ ನಿಮ್ಮ ಹೃದಯವನ್ನು ಹೊಲೆ ಮಾಡುವಂಥ ಪಾಪಗಳನ್ನು ತರುವನು, ಇಚ್ಛೆಗಳನ್ನು ತರುವನು, ಕೋಪವನ್ನು ಎಬ್ಬಿಸುವನು, ದ್ವೇಷವನ್ನು ಹುಟ್ಟಿಸುವನು, ಸುಳ್ಳು ಹೇಳುವಂತೆ ಮಾಡುವನು, ಹಣದಾಸೆಯನ್ನು ತರುವನು. ಇದ್ಯಾವುದು ನಿನ್ನ ಹೃದಯದೊಳಗೆ ಬರದೇ ಇರುವಂತೆ ಬಹು ಜಾಗರೂಕತೆಯಿಂದ ನಿನ್ನ ಹೃದಯವನ್ನು ಕಾದುಕೋ ಎಂದು ದೇವರು ಹೇಳುತ್ತಾರೆ. ಹಾಗಾದರೆ ಹೃದಯದಲ್ಲಿ ಪಾಪಗಳು ನುಸುಳದೇ ಇರುವಂತೆ ಅದನ್ನು ಕಾಪಾಡಿಕೊಳ್ಳುವುದರಲ್ಲಿ ನಮಗೊಂದು ಪಾಲಿದೆ. ದೇವರು ನಮಗೆ ಸಹಾಯ ಮಾಡುವರು, ಆದರೆ ನಾವು ಮಾಡುವುದನ್ನು ಮಾಡಬೇಕಲ್ಲ. ಆದ್ದರಿಂದ ನೋಡಿರಿ, ನಾನು ಈ ಸೇವೆಗೆ ಬಂದು ಈ ಪ್ರಸಂಗ ಮಾಡೋದಕ್ಕೆ ಬಂದು 50 ವರ್ಷಗಳಾಯಿತು. ಆದರೆ ಇಂದಿಗೂ ಕೂಡ ಮುಂಜಾನೆ ಎದ್ದು ಮೊಣಕಾಲಿನಲ್ಲಿ ನಿಂತು ದೇವರಿಗೆ ಸ್ತೋತ್ರ ಮಾಡಿ ಆತನ ವಾಕ್ಯಗಳನ್ನು ಓದಿ, ದೇವರೇ, ನನ್ನನ್ನು ಪರಿಶುದ್ಧತೆಯಲ್ಲಿ ಕಾದುಕೊಳ್ಳಿರಿ. ನನ್ನ ಜೀವಿತದಲ್ಲಿ ಮತ್ತೊಮ್ಮೆ ಪಾಪದ ಕರೆಗಳು ಬರಬಾರದು. ನೀವು ಪರಿಶುದ್ಧವಾಗಿ ಕಾದುಕೊಳ್ಳಬೇಕು. ನಿಮ್ಮ ರಕ್ತದೊಳಗೆ ಒಪ್ಪಿಸಿ ಕೊಡುತ್ತಾ ಇದ್ದೇನೆ. ಪವಿತ್ರಾತ್ಮನ ಆಳ್ವಿಕೆಯೊಳಗೆ ಒಪ್ಪಿಸಿ ಕೊಡುತ್ತೇನೆ ಎಂದು ಪ್ರತಿನಿತ್ಯ ಪ್ರಾರ್ಥಿಸುವೆ. ಹಾಗಾದರೆ ನನ್ನನ್ನು ಕಾಪಾಡಿಕೊಳ್ಳುವಂಥ ಜವಾಬ್ದಾರಿ ನನಗೆ ಇದೆ ಅಲ್ಲವಾ? ನಿಮ್ಮನ್ನು ನೀವು ಕಾಪಾಡಿಕೊಳ್ಳಬೇಕಲ್ಲವ? ಹಾಗಾದರೆ ನೀವಿರುವಂಥ ಸ್ಥಳದಲ್ಲಿ, ಕೆಲಸ ಮಾಡುವಲ್ಲಿ, ವಾಸವಾಗಿರುವಲ್ಲಿ ಪರಿಸ್ಥಿತಿಗಳ ಮೂಲಕವಾಗಿ, ಸನ್ನಿವೇಶಗಳ ಮೂಲಕವಾಗಿ ಕೋಪವನ್ನು ಉಂಟು ಮಾಡುವಂಥ, ಇಚ್ಛೆಗಳನ್ನು ಪ್ರೇರೇಪಿಸುವ ಕಾರ್ಯಗಳು, ತಪ್ಪು ಮಾಡುವಂಥ ಕಾರ್ಯಗಳೆಲ್ಲ ಬರುವಂಥ ಸಾಧ್ಯತೆಗಳಿದೆ. ಆದ್ದರಿಂದಲೇ ಹೇಳುತ್ತಾರೆ, ನೀನು ಜಾಗರೂಕತೆಯಿಂದ ನಿನ್ನ ಹೃದಯವನ್ನು ಕಾದುಕೊಳ್ಳಬೇಕು. ನಿನ್ನ ಹೃದಯವನ್ನು ನೀನು ಕಾದುಕೊಳ್ಳದೆ ಇದ್ದರೆ ಪಾಪ ಒಳಗೆ ಬಂದು ಬಿಟ್ಟರೆ ಸಮಾಧಾನ ಹೋಗುತ್ತದೆ, ಆಶೀರ್ವಾದ ಹೋಗುತ್ತದೆ, ಸಂತೋಷ ಹೋಗುತ್ತದೆ, ಪರಲೋಕ ಭಾಗ್ಯವನ್ನೇ ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಕಾದುಕೋ ಎಂದು ಹೇಳುತ್ತಾರೆ. ಆದ್ದರಿಂದ ಬಹು ಜಾಗರೂಕತೆಯಿಂದ ನನ್ನ ಹೃದಯವನ್ನು ಕಾದುಕೊಳ್ಳೋದಕ್ಕೆ ಕೃಪೆ ಕೊಡಿರಿ ಎಂಬುದಾಗಿ ನೀವು ದೇವರ ಬಳಿ ಕೇಳಬೇಕು. ಆತನು ಸಹಾಯ ಮಾಡುವನು. ಆತನ ಸಹಾಯದಿಂದ ನೀವು ಕಾದುಕೊಳ್ಳಲು ಸಾಧ್ಯ. ಪವಿತ್ರಾತ್ಮನು ನಿಮಗೆ ಸಹಾಯ ಮಾಡುವನು. ಇಂದು ಕೂಡ ನೀವು ಯೋಚಿಸಿ ನೋಡಿರಿ. ಹಾಗೆ ಹೃದಯದಲ್ಲಿ ಕೈ ಇಟ್ಟುಕೊಳ್ಳಿ, ದೇವರೇ, ನಾನು ಬಹು ಜಾಗರೂಕತೆಯಿಂದ ನನ್ನ ಹೃದಯವನ್ನು ಕಾದುಕೊಳ್ಳಬೇಕು. ನನ್ನ ಹೃದಯದಲ್ಲಿರುವಂಥ ಕರೆಗಳನ್ನೆಲ್ಲ ನೀಗಿಸಿರಿ. ಈ ಪಾಪ ಹೃದಯದೊಳಗೆ ಬಂದಿದೆ, ನಿಮ್ಮ ರಕ್ತದಿಂದ ತೊಳೆದು ಅದನ್ನೆಲ್ಲ ಶುದ್ಧೀಕರಿಸಿ ಪರಿಶುದ್ಧ ಪಡಿಸಿರಿ. ಇನ್ನು ಮುಂದೆ ಯಾವುದೇ ಪಾಪಗಳು ಒಳಗೆ ಬರದೇ ಇರುವಂತೆ ನೀವು ಕಾದುಕೊಳ್ಳಿ. ಕೃಪೆ ಕೊಡಿರಿ, ಸಹಾಯ ಮಾಡಿರಿ. ನಿಮ್ಮ ರಕ್ತದೊಳಗೆ ನನ್ನ ಹೃದಯವನ್ನು ಒಪ್ಪಿಸಿ ಕೊಡುತ್ತೇನೆ. ಪವಿತ್ರಾತ್ಮನೇ ನನ್ನನ್ನು ಕಾಪಾಡಿ ನಡೆಸಿರಿ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.